ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಧಾರವಾಡ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗಿದೆ. ಅಲ್ಲಿ ಒಬ್ಬ ಸಂತ್ರಸ್ತೆ ಬಂದು ಇವರ ವಿರುದ್ಧ ಸಿಕ್ಕಾಪಟ್ಟೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನನ್ನ ರೇಪ್ ಮಾಡಿದ್ದಾರೆ, ವಿಡಿಯೋ ಕಾಲ್ನಲ್ಲಿ ನನಗೆ ಬಟ್ಟೆ ಬಿಚ್ಚು ಅಂತ ಹೇಳಿದ್ದಾರೆ ವಿನಯ್ ಕುಲಕರ್ಣಿ, ಹಾಗೆ ಹೀಗೆ ಅಂತ ಹೇಳಿ ಬಹಳಷ್ಟು ಆರೋಪಗಳನ್ನು ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಯಾಕೆ ವಿನಯ್ ಕುಲಕರ್ಣಿ ಅವರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದರೆ ಇವತ್ತು ಸ್ವತಃ ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರು ಮಾತನಾಡಿದ್ದಾರೆ. ನಾನು ಅವಳನ್ನ ಟಚ್ ಮಾಡಿದ್ರು ಕೂಡ ತಾಯಿಯನ್ನ ಟಚ್ ಮಾಡಿದ ಹಾಗೆ, ಜಸ್ಟ್ 2-3 ಸಲ ವಿಡಿಯೋ ಕಾಲ್ ಮಾಡಿದ್ದೇನೆ ಅಷ್ಟೇ. ವಿಡಿಯೋ ಕಾಲ್ ಇಟ್ಟುಕೊಂಡು ತೋರಿಸಲಾಗ್ತಾ ಇದೆ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಬದುಕಿದ್ದೀನಿ, ಕೆಲವು ಮಂದಿ ಈ ರೀತಿ ಕೆಲಸ ಮಾಡಿಸ್ತಿದ್ದಾರೆ, ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಯಾರು ಏನು ಎಲ್ಲ ಗೊತ್ತಾಗುತ್ತೆ. ನನ್ನದೇನೂ ಇಲ್ಲ, ನನ್ನ ಮೇಲೆ ಆರೋಪವನ್ನ ಮಾಡಿಸ್ತಾರೆ. ನಾನು ಧರ್ಮಸ್ಥಳಕ್ಕೂ ಹೋಗಿಲ್ಲ, ನಾನು ದೂರು ಕೊಟ್ಟಿದ್ದೇನೆ. ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಸಂತ್ರಸ್ತೆ ರೈತ ಸಂಘದ ಮುಖಂಡೆ ಆಗಿದ್ದಾರೆ, ರೈತರನ್ನ ಕರೆದುಕೊಂಡು ಬರ್ತಾ ಇದ್ಲು, ವಿಡಿಯೋ ಕಾಲ್ ಮಾಡೋದು ಸ್ಟಾರ್ಟ್ ಮಾಡಿದ್ರು, ವಾಟ್ಸಾಪ್ ಅಲ್ಲಿ ರೀಲ್ಸ್ ಹಾಕೋದು ಶುರುವಾಯಿತು. 3.5 ವರ್ಷಗಳಿಂದ ಯಾವುದೇ ಕಾಲ್ ಮೆಸೇಜ್ ಮಾಡಿಲ್ಲ. ಆ ಥರದ್ದು ಏನಿದ್ರು ನಾನು ಒಪ್ಪಿಕೊಳ್ತಿದ್ದೆ. ಆಡಿಯೋ ಅಲ್ಲ, ಅದು ಫೋನ್ ಕಾಲ್. ಅದು ಯಾರೇ ಷಡ್ಯಂತ್ರ ಅಪಮಾನ ಮಾಡೋದು ತಪ್ಪು. ಬಿಜೆಪಿ ಶಾಸಕನ ವಿಡಿಯೋಗೆ ಸಾಕಷ್ಟು ವ್ಯತ್ಯಾಸ ಇದೆ. ಸಂತ್ರಸ್ತೆ ಹಿನ್ನೆಲೆ ಬಗ್ಗೆನೂ ವಿಚಾರಣೆ ಮಾಡಿ ಅಂತ ವಿನಯ್ ಕುಲಕರ್ಣಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ವಿಚಾರವನ್ನ ಇಲ್ಲಿ ಹೇಳಿರೋದು, ನಾನು ಅವಳನ್ನ ಟಚ್ ಮಾಡಿದ್ರೂ ಕೂಡ ತಾಯಿಯನ್ನ ಟಚ್ ಮಾಡಿದ ಹಾಗೆ ಅಂತ ಹೇಳಿದ್ದಾರೆ. ಅಂದ್ರೆ ಬಹುಶಃ ಈ ರೀತಿಯಾಗಿ ವಿನಯ್ ಕುಲಕರ್ಣಿ ಅವರು ಮಾತನಾಡಿದ್ದಾರೆ ಅಂತ ಅಂದ್ರೆ ಅವರು ಆಕೆಯ ಜೊತೆಗೆ ಯಾವುದೇ ರೀತಿಯಾದಂತಹ ಅಸಭ್ಯ ವರ್ತನೆಯನ್ನ ಮಾಡಿಲ್ಲ ಮತ್ತು ರೇಪ್ ಅನ್ನೋದು ದೂರದ ಮಾತು. ಯಾಕೆಂತ ಹೇಳಿದ್ರೆ, ನಾನು ಅವಳನ್ನ ಟಚ್ ಮಾಡಿದ್ರು ಕೂಡ ನನ್ನ ತಾಯಿಯನ್ನ ಟಚ್ ಮಾಡಿದ ಹಾಗೆ ಅಂತೆಲ್ಲ ಮಾತನಾಡಿದ್ದಾರೆ. ಹಾಗಾಗಿ ಇನ್ನು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆಕೆ ಏನು ಹೇಳಿದ್ರು, ಆ ಸಂತ್ರಸ್ತೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ನನಗೆ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ಲಲ್ವಾ, ಅದನ್ನು ಕೂಡ ಇಲ್ಲಿ ವಿನಯ್ ಕುಲಕರ್ಣಿ ಒಪ್ಕೊಂಡಿದ್ದಾರೆ. ಜಸ್ಟ್ 2-3 ಸಲ ನಾನು ಆಕೆಗೆ ವಿಡಿಯೋ ಕಾಲ್ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿ. ಅಂದ್ರೆ ವಿನಯ್ ಕುಲಕರ್ಣಿ ಅವರು ಇಲ್ಲಿ ಆ ಸಂತ್ರಸ್ತೆಯ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2-3 ಸಲ ವಿಡಿಯೋ ಕಾಲ್ ಮಾಡಿದ್ದೇನೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆ ವಿಡಿಯೋ ಕಾಲ್ ಅನ್ನೇ ಇಟ್ಕೊಂಡು ಈಗ ದೊಡ್ಡದಾಗಿ ಅದನ್ನ ತೋರಿಸ್ತಾ ಇದ್ದಾರೆ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಬದುಕಿದ್ದೀನಿ, ಕೆಲವು ಮಂದಿ ಈ ರೀತಿ ಕೆಲಸ ಮಾಡಿಸ್ತಿದ್ದಾರೆ, ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಯಾರು ಮಾಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ, ಕಾಯ್ತಾ ಇರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾಗಿ ಇನ್ನು ಈ ಪ್ರಕರಣ ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಸಂತ್ರಸ್ತೆ ಏನು ರೇಪ್ ಆರೋಪವನ್ನ ಮಾಡಿದಾರಲ್ಲ, ಸಂತ್ರಸ್ತೆ ಯಾವುದೋ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಬಹಳಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾಳೆ. ಹಾಗಾಗಿ ಕಾದ್ ನೋಡೋಣ, ಆಕೆ ಹೇಳ್ತಾ ಇರೋದು ಸತ್ಯನಾ ಅಥವಾ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇರೋದು ಸತ್ಯನಾ, ಕಾದ್ ನೋಡ್ಬೇಕಾಗಿದೆ.